ಎಲ್ಲ ಮಕ್ಕಳಿಗೂ ಮತ್ತು ಆತ್ಮೀಯ ಶಿಕ್ಷಕ ವೃತ್ತಿ ಮಿತ್ರರಿಗೂ ಆದರದ ಸ್ವಾಗತವನ್ನು ಬಯಸುತ್ತಾ NTSC ಪರೀಕ್ಷೆಗೆ ಸಿದ್ಧತೆ ಮಾಡಿಕೊಳ್ಳುತ್ತಿರುವ ಎಲ್ಲ 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಮತ್ತೊಮ್ಮೆ ಸ್ವಾಗತವನ್ನು ಬಯಸುತ್ತಾ ಈ ಒಂದು ತರಗತಿಯಲ್ಲಿ ಇತಿಹಾಸಕ್ಕೆ ಸಂಬಂಧಿಸಿದಂತಹ ಪ್ರಶ್ನೆಗಳು ಹೇಗೆಲ್ಲ ಬರಬಹುದು ಎಂಬುದರ ಆಧಾರದ ಮೇಲೆ ಕೆಲವು ಪ್ರಮುಖ ಪ್ರಶ್ನೆಗಳನ್ನ ಈ ಒಂದು ತರಗತಿಯಲ್ಲಿ ಚರ್ಚೆ ಮಾಡಲಿದ್ದೇವೆ. ಪ್ರಶ್ನೆಗಳು ಈ ರೀತಿ ಇರ್ತವೆ. ಭಾರತದ ನಕ್ಷೆಯಲ್ಲಿ ನೀಡಿರುವ ಬ್ರಿಟಿಷರ ವ್ಯಾಪಾರ ಕೇಂದ್ರಗಳನ್ನು ಗುರುತಿಸಿ. ಐಡೆಂಟಿಫೈ ದ ಬ್ರಿಟಿಷ್ ಬಿಸಿನೆಸ್ ಸೆಟಲ್ಮೆಂಟ್ಸ್ ಇನ್ ದ ಗಿವನ್ ಮ್ಯಾಪ್. ನಕ್ಷೆಯಲ್ಲಿ ABCD ಅಂತ ಕೊಟ್ಟಿದ್ದಾರೆ. ಆ ABCD ಯಲ್ಲಿ ಬರ್ತಕ್ಕಂತಹ ಬ್ರಿಟಿಷರ ಒಂದು ವ್ಯಾಪಾರ ಕೇಂದ್ರಗಳನ್ನ ಗುರುತಿಸಬೇಕು. A ಯಲ್ಲಿ ಯಾವ್ದು ಬರುತ್ತೆ, B ಯಾವುದು, C ಯಾವುದು, D ಯಾವುದು ಅಂತೇಳಿ ಆಯ್ಕೆಗಳು ಇಲ್ಲಿ ಕೊಟ್ಟಿದ್ದಾರೆ. ನೋಡಿ, ಆಯ್ಕೆ A ಪಾಂಡಿಚೇರಿ, B ವಿಶಾಖಪಟ್ಟಣ, C ಢಾಕಾ, D ಸೂರತ್ ಅಂತ ಕೊಟ್ಟಿದ್ದಾರೆ. ಎರಡನೇ ಆಯ್ಕೆಯಲ್ಲಿ A ಮದ್ರಾಸ್, B ಮಚಿಲಿಪಟ್ಟಣ, C ಕಲ್ಕತ್ತಾ, D ಅಹಮದಾಬಾದ್ ಅಂತ ಕೊಟ್ಟಿದ್ದಾರೆ. ಮೂರನೇ ಆಯ್ಕೆಯಲ್ಲಿ A ಮದ್ರಾಸ್, B ವಿಶಾಖಪಟ್ಟಣ, C ಕಲ್ಕತ್ತಾ, D ಅಹಮದಾಬಾದ್ ಅಂತ ಕೊಟ್ಟಿದ್ದಾರೆ. ನಾಲ್ಕನೇ ಆಯ್ಕೆಯಲ್ಲಿ A ಮದ್ರಾಸ್, B ವಿಶಾಖಪಟ್ಟಣ, C ಪಾಟ್ನಾ, D ಆಗ್ರಾ ಅಂತ ಕೊಟ್ಟಿದ್ದಾರೆ. ಸರಿಯಾದಂತಹ ಉತ್ತರ ಮದ್ರಾಸ್, ಮಚಿಲಿಪಟ್ಟಣ, ಕಲ್ಕತ್ತಾ, ಅಹಮದಾಬಾದ್ ಅಂತ ಸರಿಯಾದಂತಹ ಉತ್ತರ ಆಗಿದೆ. ನೋಡಿ, A ಅಂತಕ್ಕಂಥದ್ದು ಮದ್ರಾಸ್, B ಅಂತಕ್ಕಂಥದ್ದು ಮಚಿಲಿಪಟ್ಟಣ, C ಅಂತಕ್ಕಂಥ ಕಲ್ಕತ್ತಾ, D ಅಂತಕ್ಕಂಥದ್ದು ಅಹಮದಾಬಾದ್. ಇದು ಬ್ರಿಟಿಷರ ಪ್ರಮುಖ ವ್ಯಾಪಾರ ಕೇಂದ್ರಗಳು ಆಗಿವೆ. ಮುಂದಿನ ಪ್ರಶ್ನೆ, ಫಾರೂಕ್ ಬ್ರಿಟಿಷರಿಗೆ ದಸ್ತಕ್ ನೀಡಿದ ಉದ್ದೇಶ. ಅಕ್ಟ್ರಾ ಇಲ್ಲದೆ ವ್ಯಾಪಾರ ನಡೆಸಲು ಪರವಾನಗಿ ನೀಡಿದ್ದು. ಎರಡನೇ ಆಯ್ಕೆ ಸುಂಕವಿಲ್ಲದ ವ್ಯಾಪಾರ ನಡೆಸಲು ಪರವಾನಗಿ. ಮೂರನೇ ಆಯ್ಕೆ ಒಳನಾಡಿನಲ್ಲಿ ಕಾರ್ಖಾನೆಗಳನ್ನು ಸ್ಥಾಪಿಸಲು ಪರವಾನಗಿ. ನಾಲ್ಕನೇದು ಹಣಕಾಸನ್ನು ಮುದ್ರಿಸಲು ಪರವಾನಗಿ. In English, the aim behind giving Dastak from Farooq Shah to East India Company is obtain license to carry trade without octroi tax, license to carry trade without any duty, permission to establish factories at inland. Fourth option, permission to mint the money by company. The correct answer is license to carry trade without any duty. ಸುಂಕವಿಲ್ಲದೆ ವ್ಯಾಪಾರ ನಡೆಸಲು ಪರವಾನಗಿಯನ್ನ ಅಥವಾ ಒಪ್ಪಿಗೆಯನ್ನ ಪಡೆಯುತ್ತಾರೆ. ಇದನ್ನ ನೀಡಿದಂತವರು ಫಾರೂಕ್ ಶಾ. ಮುಂದಿನ ಪ್ರಶ್ನೆ, ಕೆಳಗಿನ ಘಟನೆಗಳನ್ನು ಕಾಲಾನುಕ್ರಮದಲ್ಲಿ ಜೋಡಿಸಿ. ಅರೇಂಜ್ ದ ಫಾಲೋಯಿಂಗ್ ಇವೆಂಟ್ಸ್ ಇನ್ ಕ್ರೋನಾಲಜಿಕಲ್ ಆರ್ಡರ್. ಈಸ್ಟ್ ಇಂಡಿಯಾ ಕಂಪನಿಯನ್ನು ನೆದರ್ಲ್ಯಾಂಡ್ ನಲ್ಲಿ ಸ್ಥಾಪಿಸಲಾಯಿತು. ಇಂಗ್ಲಿಷರು ತಮ್ಮ ಮೊದಲ ಸುಂಕು ಕೋಟೆಯನ್ನ ಮದ್ರಾಸ್ನಲ್ಲಿ ಸ್ಥಾಪಿಸಿದರು. ಮೊಘಲ್ ಚಕ್ರವರ್ತಿಯ ಆಸ್ಥಾನಕ್ಕೆ ಸರ್ ಥಾಮಸ್ ರು ಭೇಟಿಯನ್ನ ಕೊಡ್ತಾರೆ. ಈಸ್ಟ್ ಇಂಡಿಯಾ ಕಂಪನಿಯನ್ನ ಇಂಗ್ಲೆಂಡಿನಲ್ಲಿ ಸ್ಥಾಪಿಸಲಾಯಿತು. ಇನ್ ಇಂಗ್ಲಿಷ್, ಈಸ್ಟ್ ಇಂಡಿಯಾ ಕಂಪನಿ ವಾಸ್ ಎಸ್ಟಾಬ್ಲಿಷ್ಡ್ ಇನ್ ನೆದರ್ಲ್ಯಾಂಡ್. The British established their first warehouse in Madras. Sir Thomas Roe visited the court of Mughal Emperor. East India Company was established in England. ಸರಿಯಾದಂತಹ ಕ್ರೊನಾಲಜಿಕಲ್ ಆರ್ಡರ್ ಅಲ್ಲಿ ನಾವು ಬರೀಬೇಕಾಗತ್ತೆ. ಮತ್ತೆ ನಮಗೆಲ್ಲ ಗೊತ್ತಿದೆ, ಈಸ್ಟ್ ಇಂಡಿಯಾ ಕಂಪನಿಯನ್ನ ಇಂಗ್ಲೆಂಡ್ ಅಲ್ಲಿ ಸ್ಥಾಪಿಸಲಾಯಿತು 1600ರಲ್ಲಿ. ಇದರಲ್ಲಿರ್ತಕ್ಕಂಥ 4 ಆಯ್ಕೆಗಳಲ್ಲಿ ಈಸ್ಟ್ ಇಂಡಿಯಾ ಕಂಪನಿಯನ್ನ ಇಂಗ್ಲೆಂಡ್ ನಲ್ಲಿ ಸ್ಥಾಪಿಸಲಾಯಿತು ಅಂತಕ್ಕಂಥ ಒಂದು ಆಯ್ಕೆ ಮೊದಲು ಬರಬೇಕಾಗತ್ತೆ. ಹಾಗಾಗಿ ಟಿ 4 ಆಪ್ಷನ್ಸ್ ಅಲ್ಲಿ ಟಿ ಕೊಟ್ಬಿಟ್ಟಿದ್ದಾರೆ. ಅರ್ಥ ಆಯ್ತಾ? ಎರಡನೇ ಆಯ್ಕೆ ಯಾವ್ದು ಬರಬೇಕು? ಈಸ್ಟ್ ಇಂಡಿಯಾ ಕಂಪನಿಯನ್ನ ನೆದರ್ಲ್ಯಾಂಡ್ ನಲ್ಲಿ ಸ್ಥಾಪಿಸಲಾಯಿತು. ಎ ಇದೆಯಾ? ಇದೆ ನೋಡಿ, ಮೂರನೇ ಆಯ್ಕೆಯಲ್ಲಿ ಎ ಇದೆ. ಸರಿಯಾದಂತಹ ಉತ್ತರ ಆಯ್ಕೆ 4 DCBA ಎಂಬತಕ್ಕಂಥದ್ದು ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ, ಭಾರತದ ನಕ್ಷೆಯಲ್ಲಿ ಗುರುತಿಸಲಾದ ಫ್ರೆಂಚರ ವಸಾಹತುವಾಗಿದ್ದ ಸ್ಥಳವನ್ನ ಗುರುತಿಸಿ. In the map, the Indian map identified the place that was French
ಕಾಲೋನಿ. ಫ್ರೆಂಚರ ವ್ಯಾಪಾರ ಕೇಂದ್ರವನ್ನ ಕೊಟ್ಟಿರ್ತಕ್ಕಂತಹ ನಕ್ಷೆಯಲ್ಲಿ 4 ನಂಬರ್ಸ್ ಕೊಟ್ಟಿದ್ದಾರೆ. ಅದರಲ್ಲಿ ಆ ನಂಬರ್ ಅಲ್ಲಿ ಬರ್ತಕ್ಕಂತಹ ಒಂದು ಫ್ರೆಂಚರ ವ್ಯಾಪಾರ ಕೇಂದ್ರವನ್ನ ಗುರುತಿಸಬೇಕಾಗತ್ತೆ. 1 ಕಲ್ಲಿಕೋಟೆ ಅಂತ ಕೊಟ್ಟಿದ್ದಾರೆ, 2 ಗೋವಾ, 3 ಗೋಲ್ಕೊಂಡ ಅಂತಿದೆ, 4 ಪಾಂಡಿಚೇರಿ ಅಂತಿದೆ. ಓಕೆ ಮಕ್ಕಳ, ಹೀಗೆ ಗುರುತಿಸಿ. ಫ್ರೆಂಚರ ವ್ಯಾಪಾರ ಕೇಂದ್ರ ನಮಗೆಲ್ಲ ಗೊತ್ತಿದೆ. ಪಾಂಡಿಚೇರಿ ಅಂತಕ್ಕಂಥ ಫ್ರೆಂಚರ ವ್ಯಾಪಾರ ಕೇಂದ್ರ ಆಯ್ಕೆ 4.4 ಏನಿದೆ ಅಲ್ಲಿ ಫ್ರೆಂಚರ ವ್ಯಾಪಾರ ಕೇಂದ್ರ ಬರುತ್ತೆ. ಸರಿಯಾದ ಉತ್ತರ ಕೂಡ ಪಾಂಡಿಚೇರಿ ಆಗಿದೆ. ಮುಂದಿನ ಪ್ರಶ್ನೆ, ಸರಿಯಾದ ಜೋಡಿಯನ್ನ ಆಯ್ಕೆ ಮಾಡಿ. ಚೂಸ್ ದ ಕರೆಕ್ಟ್ ಫೇರ್ ಅಂತ. ಲಾರ್ಡ್ ಡಾಲ್ಹೌಸಿ, ಡ್ಯುಯಲ್ ಗವರ್ಮೆಂಟ್, ರಾಬರ್ಟ್ ಕ್ಲೈವ್, ಡಾಕ್ಟ್ರಿನ್ ಆಫ್ ಲ್ಯಾಬ್ಸ್, ಲಾರ್ಡ್ ವೆಲ್ಲೆಸ್ಲಿ, ಸಬ್ಸಿಡಿಯರಿ ಅಲಿಯನ್ಸ್, ಲಾರ್ಡ್ ಕಾರ್ನ್ವಾಲಿಸ್, ಮಹಲ್ವಾರಿ ಸಿಸ್ಟಮ್. ಲಾರ್ಡ್ ಡಾಲ್ಹೌಸಿಯು ದ್ವಿಪ್ರಭುತ್ವವನ್ನು ಜಾರಿಗೆ ತರ್ತಾರೆ. ರಾಬರ್ಟ್ ಕ್ಲೈವ್ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿನ ಜಾರಿಗೆ ತರ್ತಾರೆ. ಲಾರ್ಡ್ ವೆಲ್ಲೆಸ್ಲಿ ಸಹಾಯಕ ಸೈನ್ಯ ಪದ್ಧತಿಯನ್ನು ಜಾರಿಗೆ ತರ್ತಾರೆ. ಲಾರ್ಡ್ ಕಾರ್ನ್ವಾಲಿಸ್ ಮಹಲ್ವಾರಿ ಪದ್ಧತಿಯನ್ನು ಜಾರಿಗೆ ತರ್ತಾರೆ. ಈ 4 ಆಯ್ಕೆಗಳಲ್ಲಿ ಸರಿಯಾಗಿರ್ತಕ್ಕಂತಹ ಜೋಡಿ ಕರೆಕ್ಟ್ ಫೇರ್ ಯಾವ್ದಪ್ಪ ಅಂತಂದ್ರೆ ಲಾರ್ಡ್ ವೆಲ್ಲೆಸ್ಲಿಯು ಸಹಾಯಕ ಸೈನ್ಯ ಪದ್ಧತಿಯನ್ನ ಜಾರಿಗೆ ತರ್ತಾರೆ. ಹಾಗಾದ್ರೆ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಯನ್ನು ಜಾರಿಗೆ ತಂದವರು ಯಾರು ಅಂತಂದ್ರೆ ಲಾರ್ಡ್ ಡಾಲ್ಹೌಸಿ. ಡ್ಯುಯಲ್ ಗವರ್ಮೆಂಟ್ ಅನ್ನ ಜಾರಿಗೆ ತಂದಂತಾರೆ ಯಾರು? ರಾಬರ್ಟ್ ಕ್ಲೈವ್. ಲಾರ್ಡ್ ವೆಲ್ಲೆಸ್ಲಿ ಸಹಾಯಕ ಸೈನ್ಯ ಪದ್ಧತಿಯನ್ನ ಜಾರಿಗೆ ತಂತಾರೆ. ಮುಂದಿನ ಪ್ರಶ್ನೆ, 1857ರ ದಂಗೆಯ ಕಾಲದಲ್ಲಿದ್ದ ಪ್ರಾಂತ್ಯಗಳು ಹಾಗೂ ಅವುಗಳ ನಾಯಕರುಗಳನ್ನ ಹೊಂದಿಸಿ. ಮ್ಯಾಚ್ ದ ರೀಜನ್ಸ್ ಅಂಡ್ ದೇರ್ ಲೀಡರ್ಸ್ ಡ್ಯೂರಿಂಗ್ 1857 ರಿವೋಲ್ಟ್. ಈ ಪಟ್ಟಿಯಲ್ಲಿ ನಾಯಕರನ್ನ ಕೊಟ್ಟಿದ್ದಾರೆ. ರಾಣಿ ಲಕ್ಷ್ಮೀಬಾಯಿ, ನಾನಾ ಸಾಹೇಬ, ಮಂಗಲ ಪಾಂಡೆ, ಎರಡನೇ ಬಹದ್ದೂರ್ ಶಾ ಅಂತ ಕೊಟ್ಟಿದ್ದಾರೆ. ಬಿ ಪಟ್ಟಿಯಲ್ಲಿ ದೆಹಲಿ, ಲಕ್ನೋ, ಝಾನ್ಸಿ, ಕಾನ್ಪುರ, ಬ್ಯಾರಕ್ಪುರ ಅಂತ ಕೊಟ್ಟಿದ್ದಾರೆ. ನಮ್ಗೆಲ್ಲ ಗೊತ್ತಿದೆ, ಲಕ್ಷ್ಮೀಬಾಯಿ ಅಂದ ತಕ್ಷಣ ನಮಗೆ ಜ್ಞಾಪಕ ಬರೋದು ಝಾನ್ಸಿ, ರಾಣಿ ಲಕ್ಷ್ಮೀಬಾಯಿ ಅಂತೇಳಿ. ಅಲ್ಲಿಗೆ ಎಗೆ ಮೂರು ಆಯ್ಕೆ, 1, 2, 3 ಆಯ್ಕೆಗಳಲ್ಲಿ A3 ಇದೆ. ನಾನಾ ಸಾಹೇಬ ಬರ್ತಕ್ಕಂಥದ್ದು ಕಾನ್ಪುರದಲ್ಲಿ. B4 ಅಲ್ಲಿಗೆ A1 ಮತ್ತು 2ರಲ್ಲಿದೆ ಉತ್ತರ. ಮಂಗಲ್ ಪಾಂಡೆ ಎಂಬತಕ್ಕಂಥವರು ಬ್ಯಾರಕ್ಪುರ ಅಂತ ಸರಿಯಾದ ಉತ್ತರ. C5 D1 ಎರಡನೇ ಬಹದ್ದೂರ್ ಶಾ ದೆಹಲಿಯ ಚಕ್ರವರ್ತಿಯಾಗಿರ್ತಾನೆ. ಅಲ್ಲಿಗೆ ಸರಿಯಾದಂತ ಉತ್ತರ ಆಯ್ಕೆ 2 ಸರಿಯಾದಂತ ಉತ್ತರ. A3 B4 C5 D1. ಮುಂದಿನ ಪ್ರಶ್ನೆ, ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿಯಿಂದ ಬ್ರಿಟಿಷರ ಸಾಮ್ರಾಜ್ಯದಲ್ಲಿ ವಿಲೀನವಾದ ರಾಜ್ಯಗಳು. ದ ಪ್ರಾವಿನ್ಸಸ್ ಮರ್ಜ್ಡ್ ಟು ದ ಬ್ರಿಟಿಷ್ ಎಂಪೈರ್ ಬೈ ದ ಪಾಲಿಸಿ ಆಫ್ ಡಾಕ್ಟ್ರಿನ್ ಆಫ್ ಲ್ಯಾಬ್ಸ್ ಆರ್. ಲಾರ್ಡ್ ಡಾಲ್ಹೌಸಿ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಯನ್ನು ಜಾರಿಗೆ ತಂದು ಅನೇಕ ಪ್ರದೇಶಗಳನ್ನ ಬ್ರಿಟಿಷರ ಸಾಮ್ರಾಜ್ಯಕ್ಕೆ ಸೇರಿಸಿಕೊಳ್ತಾರೆ. ಇಲ್ಲಿ ಸುಮಾರು 6 ಪ್ರದೇಶಗಳನ್ನು ಕೊಟ್ಟಿದ್ದಾರೆ. ಇದರಲ್ಲಿ ಈ ನೀತಿಯಿಂದ ಬ್ರಿಟಿಷರ ಕೈವಶವಾದಂತಹ ಒಂದು ಪ್ರಾಂತ್ಯಗಳು ಯಾವುವು ಅಂತ ಆಯ್ಕೆ ನೋಡಿ. ಸತಾರ, ಮೈಸೂರು, ಉದಯಪುರ, ಹೈದರಾಬಾದ್, ಜೈಪುರ, ನಾಗ್ಪುರ ಅಂತ ಕೊಟ್ಟಿದ್ದಾರೆ. ಇದರಲ್ಲಿ ಮೈಸೂರು ಮತ್ತೆ ಹೈದರಾಬಾದ್ ಬಿಟ್ಟು ಇನ್ನೆಲ್ಲಾ ಪ್ರದೇಶಗಳನ್ನ ಈ ನೀತಿಯಿಂದ ಬ್ರಿಟಿಷರು ವಶಪಡಿಸಿಕೊಳ್ತಾರೆ. ಅಲ್ಲಿ ಸರಿಯಾದಂತ ಉತ್ತರ ಯಾವ್ದಪ್ಪ ಅಂತಂದ್ರೆ ACEF ಎಂಬತಕ್ಕಂಥದ್ದು ಸರಿಯಾದ ಉತ್ತರ ಆಗಿದೆ. ಮುಂದಿನ ಪ್ರಶ್ನೆ, ಹೇಳಿಕೆಗೆ ಸಂಬಂಧಪಟ್ಟಂತ ಪ್ರಶ್ನೆ. ಲಾಹೋರ್ ಒಪ್ಪಂದವು ರಣಜಿತ್ ಸಿಂಗ್ ಮತ್ತು ಈಸ್ಟ್ ಇಂಡಿಯಾ ಕಂಪನಿಯ ನಡುವೆ 1809ರಲ್ಲಿ ನಡೆಯಿತು. ರೀಸನ್, ರಣಜಿತ್ ಸಿಂಗ್ ಅನ್ನು ತನ್ನ ಸಾಮ್ರಾಜ್ಯವನ್ನ ಈಸ್ಟ್ ಇಂಡಿಯಾ ಕಂಪನಿಯ ನೆರವಿನಿಂದ ಗಡಿಗಳನ್ನ ಸಂರಕ್ಷಿಸಿದರು. ಇನ್ ಇಂಗ್ಲಿಷ್, ಅಸರ್ಷನ್ A. The Treaty of Lahore concluded between Ranjit Singh and the East India Company in 1809. Reason, Ranjit Singh protected his territory with the help of the East India Company. ಆಯ್ತು. ಈಗ ಅದಕ್ಕೆ ಸಂಬಂಧಪಟ್ಟಂತಹ ಒಂದು ಆಯ್ಕೆಗಳು ಕೊಟ್ಟಿದ್ದಾರೆ ನೋಡಿ. A ಮತ್ತು R ಎರಡೂ ಸರಿ ಮತ್ತು R A ನ ಸರಿಯಾದ ವಿಸ್ತರಣೆ ಆಗಿದೆ. ಎರಡನೇ ಆಪ್ಷನ್ A ಮತ್ತು R ಎರಡೂ ಸರಿ, ಆದ್ರೆ R A ನ ಸರಿಯಾದ ವಿವರಣೆ ಆಗಿಲ್ಲ. ಮೂರನೇ ಆಯ್ಕೆ A ಸರಿ R ತಪ್ಪು. ನಾಲ್ಕನೇದು R ಸರಿ A ತಪ್ಪು. ಸರಿಯಾದಂತ ಉತ್ತರ A ಮತ್ತು R ಎರಡೂ ಸರಿ, R A ನ
ಸರಿಯಾದ ವಿವರಣೆ ಆಗಿದೆ. ಬೋತ್ ಎ ಅಂಡ್ ಆರ್ ಟ್ರೂ ಅಂಡ್ ಆರ್ ಇಸ್ ದ ಕರೆಕ್ಟ್ ಎಕ್ಸ್ಪ್ಲನೇಷನ್ ಆಫ್ ಎ. ನೋಡಿ ಮತ್ತೊಂದು ಸಲ, ದ ಟ್ರೀಟಿ ಆಫ್ ಲಾಹೋರ್ ಕನ್ಕ್ಲೂಡ್ ಬಿಟ್ವೀನ್ ರಂಜಿತ್ ಸಿಂಗ್ ಅಂಡ್ ದ ಈಸ್ಟ್ ಇಂಡಿಯಾ ಕಂಪನಿ ಇನ್ 1809. ಇದು ಸರಿ. ಲಾಹೋರ್ ಒಪ್ಪಂದವು ರಂಜಿತ್ ಸಿಂಗ್ ಮತ್ತು ಈಸ್ಟ್ ಇಂಡಿಯಾ ಕಂಪನಿ ನಡುವೆ 1809ರಲ್ಲಿ ಆಯಿತು. ಯಾಕೆ ಒಪ್ಪಂದವನ್ನು ಮಾಡಿಕೊಂಡ್ರು ಅಂತಂದ್ರೆ, ರಣಜಿತ್ ಸಿಂಗ್ ತನ್ನ ಸಾಮ್ರಾಜ್ಯವನ್ನ ಈಸ್ಟ್ ಇಂಡಿಯಾ ಕಂಪನಿ ನೆರವಿನಿಂದ ಗಡಿಗಳನ್ನ ಸಂರಕ್ಷಿಸ್ತಾನೆ. ರಂಜಿತ್ ಸಿಂಗ್ ಪ್ರೊಟೆಕ್ಟೆಡ್ ಹಿಸ್ ಟೆರಿಟರಿ ವಿತ್ ದ ಹೆಲ್ಪ್ ಆಫ್ ದ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ. ಮುಂದಿನ ಪ್ರಶ್ನೆ, ಹಿಂದೂಸ್ತಾನದಲ್ಲಿರುವ ಪ್ರತಿಯೊಬ್ಬ ಮೂಲ ನಿವಾಸಿಯು ಭ್ರಷ್ಟ ಎಂದು ಪ್ರತಿಪಾದಿಸಿದವ. ಆಲ್ ದ ನೇಟಿವ್ ಆಫ್ ಹಿಂದೂಸ್ತಾನ್ ಆರ್ ಕಂಪ್ಲೀಟ್ಲಿ ಕರಪ್ಟ್ ಈಸ್ ಕೋಟೆಡ್ ಬೈ ಲಾರ್ಡ್ ಕಾರ್ನ್ ವಾಲಿಸ್ ಎಂಬತಕ್ಕಂಥವ್ರು ಈ ಒಂದು ಕೋಟನ್ನ ಮಾಡ್ತಾರೆ. ಮುಂದಿನ ಪ್ರಶ್ನೆ, ಕೆಳಗಿನ ಘಟನೆಗಳನ್ನು ಕಾಲಾನುಕ್ರಮದಲ್ಲಿ ಜೋಡಿಸಿ. ಅರೇಂಜ್ ದ ಫಾಲೋಯಿಂಗ್ ಇನ್ಸಿಡೆಂಟ್ಸ್ ಇನ್ ಕ್ರಾನಲಾಜಿಕಲ್ ಆರ್ಡರ್. ಆಗಸ್ಟ್ ಆಫರ್, ಪೂನಾ ಪ್ಯಾಕ್ಟ್, ಥರ್ಡ್ ರೌಂಡ್ ಟೇಬಲ್ ಕಾನ್ಫರೆನ್ಸ್, ನಾನ್ ಕೋಆಪರೇಷನ್ ಮೂವ್ಮೆಂಟ್. ಕರೆಕ್ಟ್ ಆನ್ಸರ್ ಮೊದಲನೇದು DBCA. ಅಲ್ಲಿಗೆ ಅಸಹಕಾರ ಚಳುವಳಿ ಮೊದಲು ಬರುತ್ತೆ, ಆಮೇಲೆ ಪೂನಾ ಒಪ್ಪಂದ ಆಗುತ್ತೆ, ಆಮೇಲೆ ಮೂರನೇ ದುಂಡು ಮೇಲಿನ ಸಮ್ಮೇಳನ ಆಗುತ್ತೆ, ಕೊನೆಯದಾಗಿ ಆಗಸ್ಟ್ ಕೊಡುಗೆ, ಆಗಸ್ಟ್ ಆಫರ್ ಆ ಒಂದು ಚಳುವಳಿ ನಡೆಯುತ್ತೆ. ಮುಂದಿನ ಪ್ರಶ್ನೆ, ಕೇಂದ್ರದ ಬಜೆಟ್ ನಿಂದ ಪ್ರಾಂತ್ಯಗಳ ಬಜೆಟ್ ಅನ್ನು ಬೇರ್ಪಡಿಸಿದ್ದು. ದ ಆಕ್ಟ್ ವಿಚ್ ಸಪರೇಟೆಡ್ ಪ್ರಾವಿನ್ಷಿಯಲ್ ಬಜೆಟ್ ಫ್ರಮ್ ಸೆಂಟ್ರಲ್ ಬಜೆಟ್. ದ ಆಪ್ಷನ್ಸ್ ಆರ್ Indian Government Act of 1935, Regulating Act of 1773, Indian Council Act 1919, and fourth one Indian Council Act 1909. ಸರಿಯಾದಂತ ಉತ್ತರ 1919 ಇಂಡಿಯನ್ ಕೌನ್ಸಿಲ್ ಆಕ್ಟ್. 1919ರ ಭಾರತೀಯ ಪರಿಷತ್ ಕಾಯ್ದೆ ಅಥವಾ ಮಾಂಟಿಗೋ ಚೆಲ್ಮ್ಸ್ಫೋರ್ಡ್ ಕಾಯ್ದೆ ಅಂತ ಕರಿತೀವಿ. ಮುಂದಿನ ಪ್ರಶ್ನೆ, ಕೆಳಗಿನ ಬಂಡಾಯಗಳನ್ನ ಕಾಲಾನುಕ್ರಮದಲ್ಲಿ ಜೋಡಿಸಿ. ಅರೇಂಜ್ ದ ಫಾಲೋಯಿಂಗ್ ರೆಬಿಲಿಯನ್ಸ್ ಇನ್ ಕ್ರಾನಲಾಜಿಕಲ್ ಆರ್ಡರ್. ಸುರಪುರ ಬಂಡಾಯ, ಕಿತ್ತೂರು ಬಂಡಾಯ, ಈಸೂರು ಬಂಡಾಯ, ದೋಂಡಿಯವಾಗನ ಬಂಡಾಯ. ಸುರಪುರ ರೆಬಿಲಿಯನ್, ಕಿತ್ತೂರು ರೆಬಿಲಿಯನ್, ಈಸೂರು ರೆಬಿಲಿಯನ್, ದೋಂಡಿಯವಾಗ್ ರೆಬಿಲಿಯನ್. ಕರೆಕ್ಟ್ ಆನ್ಸರ್ ಎರಡನೇದು DBAC. ಡಿ ದೋಂಡಿಯವಾಗ್ ಮೊದಲು ಬರ್ತಾನೆ, ಆಮೇಲೆ ಕಿತ್ತೂರು ಬಂಡಾಯ ಆಗುತ್ತೆ, ಆಮೇಲೆ ಸುರಪುರ ಬಂಡಾಯ ಆಗುತ್ತೆ, ಆಮೇಲೆ ಈಸೂರು ಬಂಡಾಯ ಆಗುತ್ತೆ. ಮುಂದಿನ ಪ್ರಶ್ನೆ, ಫೀಲ್ಡ್ ಸಮಿತಿಯ ನೇಮಕದ ಉದ್ದೇಶ. ದ ಆಬ್ಜೆಕ್ಟಿವ್ ಆಫ್ ಅಪಾಯಿಂಟಿಂಗ್ ಫೀಲ್ಡ್ ಕಮಿಟಿ ಈಸ್ ಟು ರೀಡಿಸೈನ್ ದ ಮಿಲಿಟರಿ ಸಿಸ್ಟಮ್, ಟು ರೀಡಿಸೈನ್ ದ ಪೊಲೀಸ್ ಸಿಸ್ಟಮ್, to frame the rules for land reforms, to appoint civil servants. ಸೈನಿಕ ವ್ಯವಸ್ಥೆಯ ಮರುವಿನ್ಯಾಸ, ಪೊಲೀಸ್ ವ್ಯವಸ್ಥೆಯ ಮರುವಿನ್ಯಾಸ, ಭೂ ಸುಧಾರಣೆ ನಿಯಮಗಳನ್ನು ರೂಪಿಸಲು, ಸರ್ಕಾರಿ ಹುದ್ದೆಗಳ ನೇಮಕಾತಿಗಾಗಿ. ಸರಿಯಾದಂತಹ ಉತ್ತರ, ದ objective of appointing field committee is to redesign the military system. ಮುಂದಿನ ಪ್ರಶ್ನೆ, ಪ್ರತಿಪಾದನೆ. 1779ರಲ್ಲಿ ಬ್ರಿಟಿಷರು ಫ್ರೆಂಚ್ ವಸಾಹತು ಮಾಹೆಯನ್ನು ಆಕ್ರಮಿಸಿಕೊಂಡು ಎರಡನೇ ಆಂಗ್ಲೋ ಮೈಸೂರು ಯುದ್ಧಕ್ಕೆ ಕಾರಣರಾದರು. ರೀಸನ್, ಈ ಯುದ್ಧದಲ್ಲಿ ಬ್ರಿಟಿಷರು ಟಿಪ್ಪುವನ್ನು ಸೋಲಿಸಿ ಅವನ ಸಾವಿಗೆ ಕಾರಣರಾದರು. Assertion, British occupied the French colony Mahe in 1779 was the reason for Second Anglo-Mysore War. In this war, British defeated Tipu and responsible for his death. ಇದಕ್ಕೆ ಸರಿಯಾದಂತ ಉತ್ತರ ಎ ಸರಿಯಾಗಿದೆ, ಆದರೆ 6 ತಪ್ಪಾಗಿದೆ. 1779 ಬ್ರಿಟಿಷ್ ಫ್ರೆಂಚ್ ಮಾಹಿತಿಯನ್ನು ವಶಪಡಿಸಿಕೊಂಡಿದ್ದು ಎರಡನೇ ಆಂಗ್ಲ ಮೈಸೂರು ಕಾರಣ ಆಯಿತು, ಅದು ಸರಿಯಾಗಿದೆ. ಆದರೆ ಈ ಯುದ್ಧದಲ್ಲಿ ಬ್ರಿಟಿಷರು ಟಿಪ್ಪುವನ್ನ ಸೋಲಿಸಿ ಅವನ ಸಾವಿಗೆ ಕಾರಣರಾದರು, ಇದು ತಪ್ಪಾಗಿದೆ. ಟಿಪ್ಪು ಸುಲ್ತಾನ್ ಸೋತಿದ್ದು 4ನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಸೋತು ಶರಣಾಗ್ಬಿಟ್ಟು ಮರಣವನ್ನ ಹೊಂದ್ತಾರೆ. ಹಾಗಾಗಿ ರೀಸನ್ ಇರ್ತಕ್ಕಂಥದ್ದು ತಪ್ಪಾಗಿದೆ. ಮುಂದಿನ ಪ್ರಶ್ನೆ,
ಈ ಕೆಳಗಿನವುಗಳಲ್ಲಿ ಸರಿಯಾದ ಜೋಡಿಗಳನ್ನ ಗುರುತಿಸಿ. ರೆಕಗ್ನೈಸ್ ದ ಕರೆಕ್ಟ್ ಫೇಸ್ ಫ್ರಮ್ ದ ಫಾಲೋಯಿಂಗ್: ಆತ್ಮೀಯ ಸಭಾ ರಾಜಾರಾಮ್ ಮೋಹನ್ ರಾಯ್, ದ್ರಾವಿಡ ಕಳಗಂ ಪೆರಿಯಾರ್, ವೈಕಂ ಮೂವ್ಮೆಂಟ್ ಬೆಸೆಂಟ್, ಸತ್ಯಾರ್ಥ ಪ್ರಕಾಶ ದಯಾನಂದ ಸರಸ್ವತಿ, ಯಂಗ್ ಬೆಂಗಾಲ್ ಮೂವ್ಮೆಂಟ್ ಎಂ.ಜಿ. ರಾನಡೆ. ಇದರಲ್ಲಿ ಸರಿಯಾದಂತಹ ಒಂದು ಜೋಡಿ ಯಾವುದಪ್ಪ ಅಂತಂದ್ರೆ ಎ ಬಿ ಮತ್ತು ಡಿ ಮಾತ್ರ. ಎ ಬಿ ಮತ್ತು ಡಿ ಅಂದ್ರೆ ಆಯ್ಕೆ 2 ಸರಿಯಾದ ಉತ್ತರ ಆಗಿದೆ. ಆತ್ಮೀಯ ಸಭಾ ರಾಜಾರಾಮ್ ಮೋಹನ್ ರಾಯ್ ಸ್ಥಾಪನೆ ಮಾಡ್ತಾರೆ, ಜೊತೆಗೆ ಬ್ರಹ್ಮ ಸಮಾಜವನ್ನು ಕೂಡ ಸ್ಥಾಪನೆ ಮಾಡಿದ್ದು ಅವರೇ. ಮತ್ತೆ ಬಿ ದ್ರಾವಿಡ ಕಳಗಂ ಪೆರಿಯಾರ್ ಅದು ಸರಿಯಾಗಿದೆ. ಮತ್ತೆ ಡಿ ಯುವ ಬಂಗಾಳಿ ಪಡೆ ಎಂ.ಜಿ. ರಾನಡೆ ಸ್ಥಾಪನೆಯನ್ನ ಮಾಡ್ತಾರೆ. ಮುಂದಿನ ಪ್ರಶ್ನೆ, 1857ರ ದಂಗೆಗೆ ಈ ಕೆಳಗಿನ ಯಾವ ವರ್ಗ ಬೆಂಬಲ ನೀಡಲಿಲ್ಲ? Which group did not show their support to 1857 revolt? The options are majority of the middle class people, majority of artisans, majority of farmers, majority of poor peoples. ಬಹುತೇಕ ಮಧ್ಯಮ ವರ್ಗದವರು, ಬಹುತೇಕ ಕುಶಲಕರ್ಮಿಗಳು ಬೆಂಬಲ ನೀಡಲಿಲ್ಲ, ಬಹುತೇಕ ರೈತರು ಬೆಂಬಲ ನೀಡಲಿಲ್ಲ, ಬಹುತೇಕ ಬಡ ವರ್ಗದವರು ಬೆಂಬಲ ನೀಡಲಿಲ್ಲ. ಇದಕ್ಕೆ ಬೆಂಬಲ ನೀಡದೇ ಇದ್ದಂಥವರು ಬಹುತೇಕ ಮಧ್ಯಮ ವರ್ಗದವರು. ಹಾಗಾಗಿಯೇ ಸಿಪಾಯಿ ದಂಗೆ ವಿಫಲ ಆಯಿತು ಅಂತ ನಾವು ಹೇಳ್ಬೋದು ಮಕ್ಕಳೇ. ಮುಂದಿನ ಪ್ರಶ್ನೆ, ಪ್ರತಿಪಾದನೆ ಎ ಪೋರ್ಚುಗಲ್ನ ರಾಜ ಬೊಂಬಾಯಿಯನ್ನು ಇಂಗ್ಲೆಂಡಿನ 2ನೇ ಚಾರ್ಲ್ಸ್ಗೆ ಕ್ರಿಸ್ತಶಕ 1666ರಲ್ಲಿ ಮಾರಿದ. 2ನೇ ಚಾರ್ಲ್ಸ್ ಪೋರ್ಚುಗಲ್ನ ರಾಜಕುಮಾರಿ ಕ್ಯಾಥರಿನ್ನನ್ನು ವಿವಾಹವಾಗಿ ಬೊಂಬಾಯಿಯನ್ನು ಬಳುವಳಿಯಾಗಿ ಪಡೆದನು. ಇಂಗ್ಲಿಷ್ assertion A. The King Portugal sold Mumbai to the England's Prince Charles II in 1666. ಇದಕ್ಕೆ ಸರಿಯಾದಂತಹ ಉತ್ತರ A is false but R is correct. A is right. ಮೊದಲನೇದು ಏನು ಪ್ರತಿಪಾದನೆ ಏನಿದೆ ಅದು ಸರಿಯಾಗಿದೆ. ಅದಕ್ಕೆ ಹೇಳಿದಂತಹ ಒಂದು ಕಾರಣ ಏನಾಗಿದೆ ಅದು ತಪ್ಪಾಗಿದೆ. ಮುಂದಿನ ಪ್ರಶ್ನೆ ನೋಡೋಣ. ಪತ್ರಿಕೆಗಳಿಲ್ಲದ ನಾಯಕ ರೆಕ್ಕೆ ಇಲ್ಲದ ಪಕ್ಷಿಯಂತೆ ಈ ಹೇಳಿಕೆ ನೀಡಿದವರು. ಲೀಡರ್ ವಿತೌಟ್ ನ್ಯೂಸ್ ಪೇಪರ್ is like a bird without wings. Statement given by Dr. B.R. ಅಂಬೇಡ್ಕರ್. ಮುಂದಿನ ಪ್ರಶ್ನೆ, ಈ ಕೆಳಗಿನ ಘಟನೆಗಳಿಗೆ ಸರಿ ಹೊಂದುವ ಇಸವಿಗಳನ್ನ ಹೊಂದಿಸಿ ಬರೆಯಿರಿ. Match the following incidents with the suitable years. A for Indian National Congress, Partition of Bengal, Quit India Movement, Muslim League. In B part 1942 Common Era, 1930 CE, 1885 CE, 1905 CE, 1906 CE. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ನಾವೆಲ್ಲ ಚೆನ್ನಾಗಿ ತಿಳ್ಕೊಂಡಿದೀವಿ, ಓದ್ಕೊಂಡಿದೀವಿ. 1885 ಕ್ರಿಸ್ತಶಕ 1885ರಲ್ಲಿ ಸ್ಥಾಪನೆ ಆಯಿತು. AFC ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗಿದೆ. ಬಂಗಾಳದ ವಿಭಜನೆ 1905ರಲ್ಲಿ ಆಯಿತು. ಬಿ ಡಿ ಅಂತಕ್ಕಂಥ ಬಿಗೆ ಡಿ ಯು ಸರಿಯಾಗಿರಬೇಕು. ಕ್ವಿಟ್ ಇಂಡಿಯಾ ಚಳವಳಿ 1942ರಲ್ಲಿ ನಡೆಯಿತು. ಸಿ ಎ ಆಗಿರಬೇಕು. ಮುಸ್ಲಿಂ ಲೀಗ್ ಆರಂಭ 1906ರಲ್ಲಿ ಆಯಿತು. ಡಿಗೆ ಇ ಕರೆಕ್ಟ್ ಆದಂತಹ ಉತ್ತರ ಆಗಿರಬೇಕು. ಎಲ್ಲದಕ್ಕೂ ಸರಿಯಾದಂತಹ ಒಂದು ಜೋಡಣೆ 2ನೇ ಆಯ್ಕೆ ಏನಿದೆ ಅದು ಸರಿಯಾದಂತಹ ಉತ್ತರ ಆಗಿದೆ. ಮುಂದಿನ ಪ್ರಶ್ನೆ, ಭಾರತದಲ್ಲಿ ರಾಷ್ಟ್ರೀಯ ಮನೋಭಾವನೆಯ ಬೆಳವಣಿಗೆಗೆ ಮುಖ್ಯ ಕಾರಣಗಳೆಂದರೆ ಪಾಶ್ಚಿಮಾತ್ಯ ಶಿಕ್ಷಣ ಪದ್ಧತಿ ಮತ್ತು ಇಂಗ್ಲಿಷ್ ಭಾಷೆಯನ್ನ ಜಾರಿಗೊಳಿಸುವುದು. ರೀಸನ್, ಇಂಗ್ಲಿಷ್ ಭಾಷೆಯನ್ನು ಅಳವಡಿಸುವುದರಿಂದ ಭಾರತದಲ್ಲಿ ಸ್ವಾತಂತ್ರ್ಯ ಹೋರಾಟ ತೀವ್ರಗೊಂಡಿತು. In English, the main reason for the development of nationalism among the Indians was Western education and English language propagation. Reason, due to the implementation of the English language, the
ಫ್ರೀಡಮ್ ಸ್ಟ್ರಗಲ್ ಬಿಕೇಮ್ ಇಂಟೆನ್ಸ್. ಇದಕ್ಕೆ ಸರಿಯಾದಂತ ಉತ್ತರ ಎ ಮತ್ತು ಆರ್ ಎರಡೂ ಸರಿ. ಆರ್ ಹೀಗೆ ಸರಿಯಾದ ವಿವರಣೆ ಆಗಿದೆ. ಬೋತ್ ಎ ಅಂಡ್ ಆರ್ ಟ್ರೂ ಅಂಡ್ ಆರ್ ಈಸ್ ಕರೆಕ್ಟ್ ಎಕ್ಸ್ಪ್ಲನೇಷನ್ ಆಫ್. ಮಕ್ಕಳೇ, ಇಷ್ಟೊತ್ತು 10ನೇ ತರಗತಿ ಮಕ್ಕಳಿಗೆ ಸಮಾಜ ವಿಜ್ಞಾನದ ಭಾಗವಾಗಿರುವ ಇತಿಹಾಸಕ್ಕೆ ಸಂಬಂಧಿಸಿದಂತಹ ಕೆಲವು ಪ್ರಮುಖ ಆಯ್ದ ಪ್ರಶ್ನೆಗಳನ್ನ ನಿಮ್ಮ ಮುಂದೆ ಚರ್ಚೆ ಮಾಡಿದ್ದೀವಿ. ಇನ್ನು ಎಲ್ಲಾ ಪಠ್ಯಕ್ರಮ ಸಂಪೂರ್ಣವಾಗಿ ಅಧ್ಯಯನ ಮಾಡಿ ಈ ರೀತಿಯಂತಹ ಒಂದು ಪ್ರಶ್ನೆಗಳನ್ನ ತಯಾರಿಸಿಕೊಂಡು ನೀವು ಸಿದ್ಧತೆ ಮಾಡಿಕೊಂಡಿದ್ದೆ ಅದರಲ್ಲಿ ಖಂಡಿತ ಒಂದು ಎಸ್ ಪರೀಕ್ಷೆಯಲ್ಲಿ ನಿಮಗೆ ಯಶಸ್ಸು ಸಿಗತ್ತೆ ಅಂತ ಹೇಳ್ತಾ ಎಲ್ಲರಿಗೂ ಶುಭವಾಗ್ಲಿ. ಎಲ್ಲರೂ ಎಸ್ ಪರೀಕ್ಷೆಯಲ್ಲಿ ಆಯ್ಕೆ ಆಗ್ಲಿ ಅಂತ ಬಯಸ್ತಾ ಈ ಒಂದು ತರಗತಿಯನ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಧನ್ಯವಾದಗಳು.